ರಂಜು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಮಪದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಎನಿಸುವುದು. ಪದ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಪದಗಳೆನಿಸುವುದು. ನಾಮ ಪ್ರಕೃತಿ ನಾಮಪದದ ಮೂಲ ರೂಪವಾಗಿಯೂ ಕ್ರಿಯೆಯು ಅರ್ಥವನ್ನು ಕೊಡದೆಯೂ ಇರುವ ಶಬ್ದವನ್ನು ನಾಮ ಪ್ರಕೃತಿ ಎನಿಸುವುದು. ಇದಕ್ಕೆ ಪ್ರಾತಿಪದಿಕಗಳು ಎಂಬ ಹೆಸರು ಇದೆ. ಉದಾಹರಣೆಗೆ ಊರು, ಮರ, ನಗರ, ನೆಲ, ಜಲ, ಮಣ್ಣು, ಶಾಲೆ, ಸರ ಇತ್ಯಾದಿ ಪದಗಳು ನಾಮಪದ. ನಾಮ ಪ್ರಕೃತಿಯಲ್ಲಿ ಎರಡು ವಿಧಗಳು: ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ. ಸಹಜ ನಾಮ ಪ್ರಕೃತಿ ವ್ಯಕ್ತಿ, ಪ್ರಾಣಿ, ವಸ್ತು, ಸ್ವಭಾವ, ದಿಕ್ಕು, ಅಳತೆ, ಸಂಖ್ಯೆ ಸೂಚಿಸುವ ಶಬ್ದಗಳನ್ನು ಸಹಜ ನಾಮ ಪ್ರಕೃತಿ ಎನ್ನುತ್ತೇವೆ. ಉದಾಹರಣೆಗೆ ಮನೆ, ನೆಲ, ಹೊಲ, ಮರ, ಕಳ್ಳು, ಒಂದು, ಎರಡು. ಸಾಧಿತ ನಾಮ ಪ್ರಕೃತಿ ಸಮಾಸ, ಕೃದಾಂತ, ತದ್ದಿತಾಂತ ಪದಗಳನ್ನು ಸಾಧಿತ ನಾಮ ಪ್ರಕೃತಿ ಎನ್ನುತ್ತೇವೆ. ಉದಾಹರಣೆಗೆ ಹೆಬ್ಬಾಗಿಲು, ಜಾಣೆ, ದೊಡ್ಡತನ. ನಾಮ ಪ್ರಕೃತಿಯಲ್ಲಿ ಪ್ರಮುಖವಾಗಿ 9 ವಿಧಗಳಿವೆ. 1 ವಸ್ತುವಾಚಕಗಳು, 2 ಗುಣವಾಚಕಗಳು, 3 ಸಂಖ್ಯಾವಾಚಕಗಳು, 4 ಸಂಖ್ಯೆಯ ವಾಚಕಗಳು, 5 ಭಾವನಾಮಗಳು, 6 ಪರಿಮಾಣವಾಚಕಗಳು, 7 ಪ್ರಕಾರವಾಚಕಗಳು, 8 ದಿಗ್ವಾಚಕಗಳು, 9 ಸರ್ವನಾಮಗಳು. ವಸ್ತುವಾಚಕಗಳು ವಸ್ತುಗಳ ಹೆಸರನ್ನು ಸೂಚಿಸುವ ಪದಗಳನ್ನು ವಸ್ತುವಾಚಕಗಳೆನ್ನುತ್ತೇವೆ. ಇವುಗಳಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಎನ್ನುತ್ತೇವೆ. ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಎನ್ನುತ್ತೇವೆ. ಉದಾಹರಣೆಗೆ ಹುಡುಗ, ಹುಡುಗಿ, ನದಿ, ಪರ್ವತ, ಊರು, ದೇಶ ಇತ್ಯಾದಿ. ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತೇವೆ. ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತೇವೆ. ಉದಾಹರಣೆಗೆ ಕೃಷ್ಣ, ರಾಧಾ, ಕಾವೇರಿ, ಬೆಂಗಳೂರು, ಭಾರತ ಇತ್ಯಾದಿ. ಅನ್ವರ್ಥನಾಮ ಅರ್ಥಕ್ಕೆ ಅನುಸಾರವಾಗಿ ಇರುವ ಹೆಸರುಗಳನ್ನು ಅನ್ವರ್ಥನಾಮ ಎನ್ನುವರು. ಅರ್ಥಕ್ಕೆ ಅನುಗುಣವಾಗಿ ಇರುವ ಹೆಸರುಗಳನ್ನು ಅನ್ವರ್ಥನಾಮ ಎನ್ನುವರು. ಉದಾಹರಣೆಗೆ ವ್ಯಾಪಾರಿ, ವಕೀಲ, ವಿದ್ವಾಂಸ, ಮೂಗ ಇತ್ಯಾದಿ. ಗುಣವಾಚಕಗಳು ಯಾವುದೇ ವಸ್ತುಗಳ ಗುಣ, ರೀತಿ, ಸ್ವಭಾವ ಮುಂತಾದವುಗಳನ್ನು ತಿಳಿಸುವ ವಿಶೇಷಣಗಳನ್ನು ಗುಣವಾಚಕ ಪದಗಳೆನ್ನುತ್ತೇವೆ. ಯಾವುದೇ ವಸ್ತುಗಳ ಗುಣ, ರೀತಿ, ಸ್ವಭಾವ ಮುಂತಾದವುಗಳನ್ನು ತಿಳಿಸುವ ವಿಶೇಷಣಗಳನ್ನು ಗುಣವಾಚಕಗಳೆನ್ನು ಪದಗಳೆನ್ನುತ್ತೇವೆ. ಉದಾಹರಣೆಗೆ ಬಿಳಿಯ, ತಂಪನೆಯ, ದೊಡ್ಡ, ಹಿರಿಯ, ಕೆಟ್ಟ, ಹೊಸದು ಮುಂತಾದವುಗಳು. ಸಂಖ್ಯಾವಾಚಕಗಳು ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕಗಳು ಎನ್ನುತ್ತೇವೆ. ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕಗಳು ಎನ್ನುತ್ತೇವೆ. ಉದಾಹರಣೆಗೆ 1, 2, 3, 4, ಸಾವಿರ, ಲಕ್ಷ ಮುಂತಾದವುಗಳು. ಸಂಖ್ಯೆಯ ವಾಚಕಗಳು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳನ್ನು ಸಂಖ್ಯೆಯ ವಾಚಕಗಳು ಎನ್ನುತ್ತೇವೆ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳನ್ನು ಸಂಖ್ಯೆಯ ವಾಚಕಗಳು ಎನ್ನುತ್ತೇವೆ. ಉದಾಹರಣೆ 1ನೆಯ, 4ನೆಯ, 5ನೆಯ, 100ನೆಯ ಇತ್ಯಾದಿ. ಭಾವನಾಮಗಳು ವಸ್ತುಗಳ ಮತ್ತು ಕ್ರಿಯೆಗಳ ಭಾವವನ್ನು ಸೂಚಿಸುವ ಶಬ್ದಗಳನ್ನು ಭಾವನಾಮಗಳೆನ್ನುತ್ತೇವೆ. ವಸ್ತುಗಳ ಮತ್ತು ಕ್ರಿಯೆಗಳ ಭಾವವನ್ನು ಸೂಚಿಸುವ ಶಬ್ದಗಳನ್ನು ಭಾವನಾಮಗಳೆನ್ನುತ್ತೇವೆ. ಭಾವನಾಮಗಳಲ್ಲಿ 2 ವಿಧ: ತದ್ದಿತಾಂತ ಭಾವನಾಮ. ಉದಾಹರಣೆಗೆ ಬಿಳುಪು, ಹಿರಿಮೆ, ಹೆಮ್ಮೆ ಇತ್ಯಾದಿ. ಕೃದಾಂತ ಭಾವನಾಮ. ಉದಾಹರಣೆಗೆ ನೋಟ, ಮಾಟ, ಕೂಟ, ಓಟ ಇತ್ಯಾದಿ. ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಮುಂತಾದವುಗಳನ್ನು ಸೂಚಿಸುವ ಪದಗಳನ್ನು
ಪರಿಮಾಣವಾಚಕಗಳು ಎನ್ನುತ್ತೇವೆ. ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಮುಂತಾದವುಗಳನ್ನು ಸೂಚಿಸುವ ಪದಗಳನ್ನು ಪರಿಮಾಣವಾಚಕಗಳು ಎನ್ನುತ್ತೇವೆ. ಉದಾಹರಣೆಗೆ ಇನಿತು, ಹಲವು, ಕೆಲವು, ಅಷ್ಟು, ಇಷ್ಟು ಇತ್ಯಾದಿ. ಪ್ರಕಾರ ವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನೆಲ್ಲ ಪ್ರಕಾರ ವಾಚಕಗಳು ಎನ್ನುತ್ತೇವೆ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನೆಲ್ಲ ಪ್ರಕಾರ ವಾಚಕಗಳು ಎನ್ನುತ್ತೇವೆ. ಉದಾಹರಣೆಗೆ ಅಂಥ, ಇಂಥ, ಅಂಥದ್ದು, ಇಂಥವಳು, ಎಂಥವರು ಇತ್ಯಾದಿ. ದಿಗ್ವಾಚಕ ಪದಗಳು ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ದಿಗ್ವಾಚಕ ಪದಗಳು ಎನ್ನುತ್ತೇವೆ. ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ದಿಗ್ವಾಚಕ ಪದಗಳು ಎನ್ನುತ್ತೇವೆ. ಉದಾಹರಣೆಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಮೂಡನ, ಪಡುವನ, ಬಡಗನ, ತೆಂಕನ, ಕೊಂಗಣ, ಅತ್ತನ, ಇತ್ತನ ಇತ್ಯಾದಿ. ಸರ್ವನಾಮಗಳು ವಸ್ತುವಾಚಕಗಳಾದ ನಾಮಪದಗಳ ಬದಲಾಗಿ ಅವುಗಳ ಸ್ಥಾನದಲ್ಲಿ ಬಂದು ಅದನ್ನು ಸೂಚಿಸುವ ಪದಗಳನ್ನು ಸರ್ವನಾಮಗಳು ಎನ್ನುತ್ತೇವೆ. ವಸ್ತುವಾಚಕಗಳಾದ ನಾಮಪದಗಳ ಬದಲಾಗಿ ಅವುಗಳ ಸ್ಥಾನದಲ್ಲಿ ಬಂದು ಅದನ್ನು ಸೂಚಿಸುವ ಪದಗಳನ್ನು ಸರ್ವನಾಮಗಳು ಎನ್ನುತ್ತೇವೆ. ಸರ್ವನಾಮಗಳಲ್ಲಿ 3 ವಿಧ: ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮಗಳು: ಉತ್ತಮ ಪುರುಷ ಸರ್ವನಾಮ ನಾನು, ನಾವು. ಮಧ್ಯಮ ಪುರುಷ ಸರ್ವನಾಮ ನೀನು, ನೀವು. ಪ್ರಥಮ ಪುರುಷ ಸರ್ವನಾಮ ಅವನು, ಅವರು, ಅವಳು, ಅವರು, ಅದು, ಅವು. ಪ್ರಶ್ನಾರ್ಥಕ ಸರ್ವನಾಮಗಳು: ಏನು, ಯಾರು, ಎಲ್ಲಿ, ಹೇಗೆ, ಯಾವುದು, ಯಾರಿಗೆ. ಆತ್ಮಾರ್ಥಕ ಸರ್ವನಾಮ ತಾವು, ತಾನು. ಧನ್ಯವಾದಗಳು.